ANMR ನ್ಯೂಸ್ಗೆ ಸ್ವಾಗತ. ಥ್ರೋಬಾಲ್ನಲ್ಲಿ ಸತತ 4ನೇ ಬಾರಿಯೂ ರಾಜ್ಯ ಮಟ್ಟದಲ್ಲಿ ವಿಜೇತರಾದ ಚಿಂತಾಮಣಿಯ ಶಿಕ್ಷಕಿಯರ ತಂಡ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ 2020ರ ಸ್ಪರ್ಧೆಗಳನ್ನು ಧಾರವಾಡದ RN ಶೆಟ್ಟಿ ಕ್ರೀಡಾಂಗಣದಲ್ಲಿ ಫೆಬ್ರವರಿ 28, 29 ಮತ್ತು ಮಾರ್ಚ್ 1ನೇ ತಾರೀಕಿನಂದು 3 ದಿನಗಳ ಕಾಲ ಹಮ್ಮಿಕೊಂಡಿದ್ದು, ವಿವಿಧ ಕ್ರೀಡಾಕೂಟದಲ್ಲಿ ಚಿಂತಾಮಣಿ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರ ತಂಡಗಳು ಭಾಗವಹಿಸಿದ್ದವು. ಮಹಿಳಾ ಥ್ರೋಬಾಲ್ ಪಂದ್ಯದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಇಲ್ಲಿನ ಶಿಕ್ಷಕಿಯರ ತಂಡ ಸತತ 4ನೇ ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ತಂಡದ ನಾಯಕಿ KC ಚಂದ್ರಮ್ಮ, ಉಪನಾಯಕಿ M ಗೋಪಮ್ಮ ನೇತೃತ್ವದ ತಂಡದ ಸದಸ್ಯರಾದ B ಭಾಗ್ಯ, ಲಕ್ಷ್ಮಿ, BS ಆಂಜಮ್ಮ, ಹೇಮಾವತಿ, KV ವೀಣಾ, R ಭವ್ಯ, V ಹೇಮಾ, B ರಾಜೇಶ್ವರಿ, ಸತ್ಯಭಾಮ, R ಶೈಲಜಾ, AV ಶಶಿಕಲಾ ತಂಡ ವಿಜೇತರಾಗಿದ್ದು, ಇವರಿಗೆ ತರಬೇತುದಾರರಾಗಿ ದೈಹಿಕ ಶಿಕ್ಷಕ S ಮಂಜುನಾಥ್ ಸಂಪೂರ್ಣ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಥ್ರೋಬಾಲ್ನಲ್ಲಿ ಸತತ 4ನೇ ಬಾರಿ ವಿಜೇತರಾಗಿರುವ ಮಹಿಳಾ ಶಿಕ್ಷಕಿಯರ ತಂಡವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಕುಮಾರ್, ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು, ಹಲವಾರು ಶಿಕ್ಷಕರು ಮತ್ತು ಶಿಕ್ಷಕಿಯರು ವಿಜೇತ ಶಿಕ್ಷಕಿಯರನ್ನು ಅಭಿನಂದಿಸಿದ್ದಾರೆ.